ಏನ್ರಿ ಅಭಿರಾಮಿ? ಹಾಯ್. ಕಾರಲ್ಲಿ ಬಾ, ಡ್ರಾಪ್ ಮಾಡ್ತೀವಿ. ಬೇಡ, ನಾನು ಓ. ಆಟೋದಲ್ಲಿ ಹೊರಟೋಗ್ತೀನಿ. ಓಕೆ. ಹೊಸ ಕಾರ್ ತಗೋತಾ ಇದೀವಲ್ವಾ, ಅದಕ್ಕೆ ಒಂದು ಸಣ್ಣ ಪರ್ಚೇಸ್, ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ. ಹ್ಮ್. ಹಾಂ, ಹೇಳೋ. ಏನಾಯಿತು? ವರ್ಕೌಟ್ ಆಗುತ್ತಾ? ಅದೇನು ಅಂದರೆ ಲಿಯೋ, ನೀನು ಒಂದೇ ಸಲ ಇಷ್ಟೊಂದು ಅಮೌಂಟ್ ಕೇಳಿದ್ರೆ ಒಂದೇ ಸಲಕ್ಕೆ ಹೇಗೆ ಅರೇಂಜ್ ಮಾಡೋಕ್ಕಾಗುತ್ತೋ? ಹಾಗಾದರೆ ಎಷ್ಟಾಗುತ್ತೋ? ಲಿಯೋ, ನಿಜ ಹೇಳಬೇಕು ಅಂದರೆ ದುಡ್ಡೆಲ್ಲ ಸಿಂಧು ಅಕೌಂಟಲ್ಲೇ ಇದೆ. ಅಲ್ಲಿಂದ ₹1 ಕೂಡ ಕೊಡಲ್ಲ ಕಣವಳು. ಲೇ, ಇದು ನನ್ನ ಲಾಸ್ಟ್ ಅಟೆಂಪ್ಟ್ ಕಣೋ. ಇನ್ಯಾರೂ ಉಳ್ದಿಲ್ಲ ಈಗ. ಗೊತ್ತು, ಆದರೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ವಾ? ಅಂದರೆ ನೀನು ನನಗೆ ಹೆಲ್ಪ್ ಮಾಡೋದಕ್ಕಾಗಲ್ಲ. ಓಕೆ, ಹೆಂಡ್ತಿಗೆ ಎದುರ್ಕೋತಾನೆ. ಯಾವಾಗ ನೋಡಿದ್ರು ಇದೇ ಕೆಲ್ಸನಾ? ಈಗ ಏನು ಮಾಡು ಅಂತೀಯಾ? ನಿನಗೆ ನನ್ನ ಟೆನ್ಷನ್ ಅರ್ಥ ಆಗಲ್ಲ. ದಿಸ್ ಈಸ್ ಬ್ಯಾಡ್ ಹ್ಯಾಬಿಟ್ ಡ್ಯಾಡಿ. ಸಾರಿ. ಮಗು ಹೇಳಿದ್ ಕೇಳಿಸ್ಕೊಂಡ್ರಿ ಅಲ್ವಾ? ಅಭಿ ಪ್ಲೀಸ್. ನೀನ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಮ್ಮ. ಇದಿವತ್ ಬಂದಿದ್ದಾ? 35 lakhs 15 days. ಲಾಯರ್ ನೋಟಿಸೇ ತಾನೇ? ನೀನು ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಿದ್ಯಾ? ನಾನು ಆಗಲೇ ಅದನ್ನು ಓದಿದ್ದೀನಿ. ಆಲ್ರೆಡಿ ಗೊತ್ತಿರೋ ವಿಷಯನೇ ತಾನೇ. ನಾನು ಅವತ್ತೇ ಹೇಳ್ದೆ ಆ ದುಡ್ಡು ವಾಪಸ್ ತಗೊಳ್ಳೋಣ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ? ಅಭಿ, ಈಗ ಜಗಳ ಮಾಡೋದನ್ನ ನಿಲ್ಲಿಸ್ತೀಯಾ? ಮತ್ ನಾನು ಇನ್ನೇನ್ ಮಾಡ್ಬೇಕು ಹೇಳಿ? ನಮ್ ಸಿಚುಯೇಷನ್ ಏನು ಅಂತ ನಿಮಗ್ ಗೊತ್ತಲ್ವಾ? ನೀವ್ ನೋಡಿದ್ರೆ ಕೆಲ್ಸ ಕೂಡ ಬಿಟ್ಟಿದ್ದೀರಾ. ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿರೋ ದುಡ್ಡು ವಾಪಸ್ ಬರಲ್ಲ. ಅದು ಸಾಲ್ದು ಅಂತ ನೋಟಿಸ್ ಬೇರೆ. ನಮ್ಮನ್ನೇ ಬ್ಲೇಮ್ ಮಾಡ್ತಿದ್ದಾರೆ. ಹೋಗ್ಲಿ ಬಿಡೆ, ನಾನ್ ಸಂಪಾದನೆ ಮಾಡಿದ್ದಾನೆ. ಹೋಗ್ಲಿ ಬಿಡು. ನನಗ್ ತುಂಬಾ ಕಷ್ಟ ಆಗ್ತಿದೆ. ಕಷ್ಟ ಆದ್ರೆ ಹೋಗಿ ಎಲ್ಲಾದ್ರೂ ಸಾಯಿ. ಸಾಕು, ನಿಲ್ಸ್ರಿ. ನೀನು ಬಿಟ್ರೆ ಸತ್ತು. ಸರ್, ಬಿಲ್ ತಗೋಬರ್ಲಾ? ಬೇಡ, ಆಮೇಲೆ ಹೇಳ್ತೀನಿ. ಇವ್ರು ಯಾವಾಗ ಮುಗಿಸ್ತಾರೋ ಏನೋ. ಹೇಳೋ. ಎಲ್ಲಿದ್ದೀರಾ? ಯಾಕೆ? ಮನೆಗ್ ಬರಲ್ವಾ? ನನಗೆ ಸ್ವಲ್ಪ ಮನಃಶಾಂತಿ ಬೇಕು. ಓ, ಹಾಗಿದ್ರೆ ನಾನು ಮನಃಶಾಂತಿ ಇಲ್ದಿರೋ ಹಾಗೆ ಮಾಡ್ತಿದ್ದೀನಾ? ಹಾಗಂತ ನಾನು ಹೇಳಿಲ್ಲ. ಮತ್ತೆ
ಅಭಿ ಪ್ಲೀಸ್ ಲೀವ್ ಮೀ ಅಲೋನ್. ಹಿಂಗ್ ಮತ್ತೆ ಕುಡಿತಾ ಇದ್ದೀರಾ? ತಗೋತಾ ಇಲ್ವೇ? ತೇಲ್ತಾ ಇದ್ದೀನಿ. ಅಲ್ಪ ಮದ್ಯ ಒಳ್ಳೆ ದಾರಿ ತೋರಿಸುತ್ತೆ ಅಂತ ನಾನು ಬೈಬಲ್ನಲ್ಲಿ ಬರ್ತಿದ್ದೆ. ಆ ಎಣ್ಣೆ ನನ್ ಮೇಲ್ ಕೋಪ ಅಂತ ಹೇಳಿ. ನಿನ್ನನ್ನು ಮೀಟ್ ಮಾಡೋದಕ್ಕೆ ಮುಂಚೆಯಿಂದನೂ ಕುಡಿತಿದ್ದೀನಿ. ಲಿಯೋ, ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆ ವಿಷಯನ ಬಾಟ್ಲ್ ಮೇಲೆ ಕೂಡ ಬರ್ತಿದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಹ, ಅದ್ ಬಿಡಿ. ಲಾಯರ್ ನೋಟಿಸ್ ಬಂದಿದ್ಯಲ್ಲ, ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ರಾ? ನಾನು ಆಗ್ಲೇ ಹೇಳ್ದೆ ಅಲ್ವಾ, ಅದು ಹೋದ್ರೆ ಹೋಗ್ಲಿ ಬಿಡೆ. ಹಾಗೆ ಹೇಳೋದು ತುಂಬಾ ಈಸಿ. ನಮ್ಗೊಬ್ಳು ಮಗಳಿದಾಳೆ. ಲೇ, ನಾನು ಯಾರ ಮಗ ಅಂತ ಗೊತ್ತು ಅಲ್ವಾ? ತನ್ನ ಮಗ ಕಷ್ಟಪಡ್ತಾ ಇದ್ರೆ ನಮ್ಮ ಅಪ್ಪ ಗ್ಯಾರಂಟಿ ನೋಡ್ಕೊಂಡು ಸುಮ್ಮನೆ ಇರಲ್ಲ. ಅಂಥ ಪರಿಸ್ಥಿತಿ ಬಂದರೆ ಹೋಗಿ ನಮ್ಮ ಅಪ್ಪನ ಹತ್ರ ಕೇಳ್ತೀನಿ. ಸದ್ಯಕ್ಕೆ ನನ್ನ ಹತ್ರ ಉಳಿದಿರೋದು ಅದೊಂದೇ ದಾರಿ. ಬೇಡ, ನನ್ನನ್ ಮದ್ವೆ ಆಗಿದ್ದೀರಾ ಅನ್ನೋ ಕೋಪದಲ್ಲಿ ನಿಮ್ಮನ್ ಮನೆಯಿಂದನೇ ಹೊರಗಡೆ ಹಾಕಿದ್ದಾರೆ. ಅಂತವ್ರ ದುಡ್ಡು ನಮಗ್ ಬೇಡ. ಮತ್ತೆ ಈಗ ನಾನು ಏನು ಮಾಡು ಅಂತೀಯ? ನೀನು ಪದೇ ಪದೇ ಫೋನ್ ಮಾಡಿ ನಂಗೆ ಟೆನ್ಷನ್ ಕೊಡಬೇಡ. ನಾನು ಕುಗ್ಗೋಗಿದ್ದೇನೆ. ಈಗ ನಾನು ಕ್ಲಿಯರ್ ಆಗಿಲ್ಲ. ಈಗ ನನಗೆ ಸರಿಯಾಗಿ ಯೋಚನೆ ಮಾಡೋದಕ್ಕೂ ಆಗ್ತಿಲ್ವೇ? ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ಅಬಿ. ನಾನಿವಾಗ ಏನು ಹೇಳಬೇಕೋ ಗೊತ್ತಿಲ್ಲ. ಇಷ್ಟು ದೊಡ್ಡ ಅಮೌಂಟ್ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ಲಿಯೋ ಅವ್ರ ತಂದೆ ಹತ್ರ ದುಡ್ಡು ಕೇಳ್ತೀನಿ ಅಂದಾಗ ನೀನು ಯಾಕೆ ಬೇಡ ಅಂದೆ? ಅದು ನಿಂಗೂ ಗೊತ್ತಲ್ವಾ? ನಡೆದಿರೋ ವಿಷಯ ಎಲ್ಲ ನಿಂಗೆ ಹೇಳಿದಿನಲ್ಲ, ಮತ್ತೆ ಅವ್ರ ಹತ್ರ ಹೋಗಿ ಕೇಳೋದಾ? ಹಾಗಾದ್ರೆ ನೀನು ತವ್ರ ಮನೆಯಿಂದ ಕೇಳು. ಅವರು ಕೂಡ ನನ್ನ ವಿಷಯದಲ್ಲಿ ಹಾಗೆ ನಡ್ಕೊಂಡಿದ್ದಾರೆ. ಇವಾಗ ನಾನೇನು ಮಾಡೋಕ್ಕಾಗುತ್ತೆ? ನಿನಗೆ ಮುಂಚೆನೇ ಹೇಳಿದ್ನಲ್ಲ, ಕಡಿಮೆ ಕೇಳಿದ್ರೆ ಸಹಾಯ ಮಾಡ್ತಿದ್ದೆ. ಕ್ಷಮಿಸು. ಸರಿ, ನಾನಿನ್ ಹೋಗಿ ಬರ್ತೀನಿ. ಏನು ಹೇಳ್ದೆ ಹಾಗೆ ಹೋಗ್ತಿದ್ಯಾ? ಇಲ್ಲ, ಪರವಾಗಿಲ್ಲ, ನಾನು ನೋಡ್ಕೊಂತೀನಿ ಬಿಡು. ಸರಿ. ಹೋಗಿ ಬರ್ತೀನಿ. ನೀನೇ ಡೈರೆಕ್ಟಾಗಿ ಹೇಳಿದ್ರೆ ನಾನು ನಂಬಲ್ಲ ಅಂತ ನನಗೆ ಓದಕ್ಕೆ ಹೇಳ್ತಿದ್ಯಾ? ಅಲ್ಲ, ಅದಲ್ಲ. ಮತ್ತೆ ಸದ್ಯಕ್ಕಂತೂ ಇದರಲ್ಲಿರೋ ಅಮೌಂಟು ನನ್ನ ಹತ್ರ ಇಲ್ಲ. ಇರೋದೆಲ್ಲ ಡೇಟೆಡ್ ಚೆಕ್ಸ್. ಆಮೇಲೆ ಇದನ್ನ ತೋರಿಸಿ ನಾನು ಯಾರತ್ತಾದ್ರೂ ಸಾಲ ಕೇಳಿದೆ ಅಂದರೆ ನನಗೂ ನಿನಗೂ ಮಧ್ಯೆ ಏನು ರಿಲೇಷನ್ಶಿಪ್ ಅಂತ ಕೇಳ್ತಾರೆ. ಒಬ್ಬ ಗಂಡು ಹೆಣ್ಣಿನ ಮಧ್ಯೆ ಸೆಕ್ಸ್ ಮಾತ್ರ ಇರತ್ತಾ? ಏನಂತೀಯ? ಆದರೆ ಲಿಯೋ ಅನ್ನೋ ಮನುಷ್ಯನ ಹತ್ರ ನನಗೆ ಸಿಂಪತಿ ಕಾಣಿಸ್ತಿದೆ. ಪ್ರೇಮ ಅಂತೂ ಖಂಡಿತ ಅಲ್ಲ. ಆ ಥರ ಒಂದು ಚಾಪ್ಟರ್ ಇತ್ತು. ನನ್ನ ಪ್ರೀತಿ ಕಾರಣಕ್ಕೆ ಒಬ್ಬ ತುಂಬ ನೋವುಪಟ್ಟಿದ್ದ. ಯಾವತ್ತೋ ಇಂಟರ್ನೆಟ್ಟಲ್ಲಿ ಬಂದ ನನ್ನ ಫೇಕ್ ಫೋಟೋ ನೋಡಿ ನನ್ನನ್ನು ಬಿಟ್ಟು ಹೋಗಿದ್ದ. ಈಗ ಕ್ಷಮಾಪಣೆ ಕೇಳ್ತಾ ಮತ್ತೆ ಮತ್ತೆ ಫೋನ್ ಮಾಡ್ತಾ ಇದ್ದಾನೆ. ನಾನೇನು ಡಿಸೈಡ್ ಮಾಡ್ಕೊಂಡಿಲ್ಲ. ನಾನು ಏನೇನೋ ಮಾತಾಡಿ ನಿನಗೆ ಬೋರ್ ಮಾಡಿಸ್ತಿದ್ದೀನಾ? ಅಯ್ಯೋ, ಈ ಲಾಯರ್ ನೋಟಿಸಲ್ಲಿರೋ ಡೀಟೇಲ್ಸ್ ಒಂದು ವಾರದಲ್ಲಿ ಕ್ಲಿಯರ್ ಆಗತ್ತಲ್ಲ? ಡಿಲೇ ಮಾಡಬೇಡ, ಏನೋ ಒಂದು ದಾರಿ ಹುಡ್ಕೋಣ. ರಿಜಿಸ್ಟ್ರೇಷನ್ ಆಗೋಗ್ಬಿಟ್ರೆ ಕೂಡಲೇ ಲೋನ್ ತಗೊಂಡ್ಬಿಡ್ತೀನಿ. ಆ ಥರ ಸೋರ್ಸ್ ಇರೋದ್ರಿಂದಲೇ ಏನೋ ಒಂದು ಮಾಡೋಣ ಅಂತ ಹೇಳ್ತಾ ಇರೋದು. ತಗೋ. ಸರಿ, ಹಾಗಿದ್ರೆ ಸರಿ. ಬರ್ತೀನಿ.
ಸೆಕೆಂಡ್ ಫ್ಲೋರಲ್ಲಿ ಯಾಕಿದ್ರಿ? ಶಾಂತಲ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ. ಯಾಕೆ? ಸುಮ್ಮನೆ. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಈಗ ಯಾಕೆ ಸ್ನಾನ ಮಾಡಬೇಕು? ಬೆಳಿಗ್ಗೆನೆ ಮಾಡಿದ್ರಲ್ಲ. ಹಾಂ, ಸ್ನಾನ ಮಾಡೋದಕ್ಕೂ ಏನು ಟೈಮ್ ಇದೆಯಾ? ಹಾಂ ಅಭಿ, ನೆಕ್ಸ್ಟ್ ವೀಕು ರಿಜಿಸ್ಟ್ರೇಷನ್ ಫಿಕ್ಸ್ ಆಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ. ದುಡ್ಡನ್ನೆಲ್ಲ ನಾನು ಏರ್ಪಾಡು ಮಾಡಿದ್ದೀನಿ. ಎಲ್ಲಿಂದ? ಅದನ್ನೆಲ್ಲ ನೀನು ಯಾಕೆ ಹೇಳ್ತೀಯಾ? ನನ್ನನ್ನು ಇಷ್ಟಪಡೋರು ಇದ್ದಾರೆ ಅಂತ ತಿಳ್ಕೊ. ಗುಡ್ ನೈಟ್. ಅದು ಸರಿ, ಇವಳು ತಿನ್ನೋದಕ್ಕೆ ಏನಾದರೂ ಕೊಟ್ಯಾ? ಇಲ್ಲ ರೀ, ಮರ್ತೋಯ್ತು. ಈಗೇನು ಕೊಡಬೇಡ ಬಿಡು, ಮಲ್ಕೊಬಿಟ್ಟಿದ್ದಾಳೆ. ನೀವು ಊಟ ಮಾಡಿದ್ರಾ? ಡೈನಿಂಗ್ ಟೇಬಲ್ ಮೇಲೆ ತಿನ್ನೋದಕ್ಕೆ ಏನೂ ಇಲ್ಲ. 2 ಪೆಗ್ಸ್ ಇತ್ತು, ಅದನ್ನು ಮಾತ್ರ ಕುಡ್ದಿದ್ದೀನಿ. ಅಭಿ, ಬಂದು ನಿದ್ದೆ ಮಾಡೋ. ಹಲೋ, ನಾನ್ ಕಣೆ ಅಭಿ. ಏನು ಇಷ್ಟೊತ್ನಲ್ಲಿ? ವಿವಿನ್ ಬಂದ್ಬಿಟ್ರಾ? ಇಲ್ಲ, ಅವರು ನಾಳೆ ಬರ್ತಾರೆ. ಏನ್ ವಿಷಯ? ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಏನ್ ವಿಷಯ? ನಾನು ನಿನ್ನ ಹತ್ರ ದುಡ್ಡು ಕೇಳಿದ್ದೆ ಅಲ್ವಾ? ಹಾ. ನೀನು ನನಗೆ 30 lakhs ಕೊಟ್ಟಿದ್ಯಾ? ನಾನಾ? ಯಾವಾಗ ಕೊಟ್ಟಿದ್ದೀನಿ? ನಿಜವಾಗ್ಲೂ ನೀನು ಕೊಟ್ಟಿಲ್ಲ, ಆದರೂ ಕೊಟ್ಟೆ ಅಂತ ಹೇಳು. ಯಾರಾದರೂ ನಿನ್ನ ಕೇಳಿದ್ರೆ ನೀನು ಹಾಗೆ ಹೇಳಬೇಕು, ನನಗೋಸ್ಕರ ಪ್ಲೀಸ್. ನೀನೇನ್ ಹೇಳ್ತಾ ಇದೀಯಾ? ನಂಗೊಂಚೂರು ಅರ್ಥ ಆಗ್ತಿಲ್ಲ. ಸದ್ಯಕ್ಕೆ ನಾನು ಹೇಳೋದನ್ನು ಕೇಳು, ಇಲ್ಲ ಅಂದ್ರೆ ನಾನು ಲಿಯೋ ಬೇರೆ ಆಗ್ಬಿಡ್ತೀವಿ. ನನಗೊಂಚೂರು ಅರ್ಥ ಆಗ್ತಿಲ್ಲ. ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಿದ್ದೆ, ನೆನಪಿದ್ಯಾ? ಸ್ಯಾಂಡ್ರಾ ಬಗ್ಗೆ. ಆರ್ಟಿಸ್ಟ್. ಈಗ ಅವಳು ಕೂಡ ನನಗೊಂದು ದೊಡ್ಡ ಸಮಸ್ಯೆ ಆಗಿದ್ದಾಳೆ. ಓಕೆ, ಆದ್ರೆ ನನ್ನ ಪ್ರಶ್ನೆ ಅದಲ್ಲ. ನಿನಗೆ ದುಡ್ಡು ಎಲ್ಲಿಂದ ಸಿಗುತ್ತೆ ಅಂತ. ಸದ್ಯಕ್ಕೆ ನಂಗದು ಗೊತ್ತಿಲ್ಲ, ಆದರೆ ನನಗೆ ಸಿಗತ್ತೆ.
ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ಅಭಿರಾಮಿ, ಮತ್ತೇನಾ? ಸರ್ನ ನೋಡ್ಬೇಕಿತ್ತು. ಬಾ. ಅಭಿರಾಮಿ, ನೀನ್ ಇಲ್ಲೇ ಕೂತ್ಕೋ, ನಾನು ಹೋಗಿ. ನಾನು ಇಲ್ಲೇ ಕೂತಿರ್ತೀನಿ. ಓಕೆ. Hi, Abhirami. Good morning. ಗುಡ್ Sit ಮಾರ್ನಿಂಗ್ down. ಸರ್. How are you? How is your husband and child? ಫೈನ್. Anyway, I realize how God is great and ಭೂಮಿ ಗುಂಡುಗಿದೆ ತಾನೆ. Am I right? ಹೇಳಿದ್ದೆಲ್ಲ ನನಗೆ ಗೊತ್ತಾಯ್ತು. ನನ್ನ ಮೇಲೆ ಸ್ನೇಹ, ಕೋಪ ಅದೇ ಅಲ್ವಾ? ಹ್ಯಾರಸ್ ಮಾಡಿದ್ದಲ್ಲ. ಓಕೆ, ಅದನ್ನು ಬಿಡೋಣ. ನೀವೇ ಹೇಳಿ ಅಭಿರಾಮಿ, ಏನು ವಿಶೇಷ? ಏನೇ ಪ್ರಾಬ್ಲಮ್ಸ್? ನೀವೇನೋ ಟೆನ್ಷನಲ್ಲಿರೋ ಹಾಗಿದೆ. ಹೇಳಿ, ನಿಮ್ಮ ಸಮಸ್ಯೆ ಏನು? ಐ ವಿಲ್ ಹೆಲ್ಪ್ ಯು. ಕಮ್ ಆನ್, ಟೆಲ್ ಮೀ. ನಾನಿಲ್ಲಿಗೆ ಬಂದಿದ್ದು ನೀವು ಹೆಲ್ಪ್ ಮಾಡ್ತೀರೋ ಅನ್ನೋ ನಂಬಿಕೆ ಮೇಲೆ. ಕೇಳಿದ ಮೇಲೆ ನಿಮ್ಮ ರಿಯಾಕ್ಷನ್ನು ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ಆದರೆ ನಂದೊಂದು ರಿಕ್ವೆಸ್ಟ್ ಸರ್, ನನಗೊಂದು ಹೆಲ್ಪ್ ಬೇಕು. ಫಿನಾನ್ಷಿಯಲಿ ದೊಡ್ಡ ಪ್ರಾಬ್ಲಮ್ ಆಗಿದೆ. ಒಂದು ಪ್ರಾಪರ್ಟಿ ತಗೊಳ್ಳೋಕ್ಕೆ ಅಡ್ವಾನ್ಸ್ ಕೊಟ್ಟಿದ್ವಿ. ರಿಜಿಸ್ಟ್ರೇಷನ್ 2 ಸಲ ಪೋಸ್ಟ್ಪೋನ್ ಮಾಡಿದ್ವಿ. ಇನ್ನೂ ಪೋಸ್ಟ್ಪೋನ್ ಮಾಡಿದ್ರೆ ಅಡ್ವಾನ್ಸ್ ಅಮೌಂಟ್ ಸಿಗೋದಿಲ್ಲ. ಕೂಲ್ ಡೌನ್ ಅಭಿರಾಮಿ, ಕೂಲ್ ಡೌನ್. ಹಣ ಅದಲ್ವಾ ವಿಷಯ? ಅದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಎಲ್ಲರೂ ತುಂಬ ಸುಲಭವಾಗಿ ಟಚ್ ಮಾಡುವಂಥ ವಿಷಯ ಅಲ್ಲ. ಆದರೆ ಹಣ ಬೇಕು, ಯಾವತ್ತಿದ್ರೂ ಏನಕ್ಕಾದರೂ. ಹಣ ಇಲ್ಲದೆ ಇರೋನು ಹೆಣದ ಥರ ಅಂತ ಒಂದು ಗಾದೆ ಇದೆ. ಈ ಥರದ ಗಾದೆಗಳು ತುಂಬ ಇದ್ದಾವೆ. ಹಣ ಇಲ್ಲದೆ ಇದ್ದರೆ ಪಕ್ಷಿನೂ ಹಾರೋದಿಲ್ಲ. ಇದೇ ತರಹದ ತುಂಬ ಇದ್ದಾವೆ. ಅಭಿರಾಮಿ ಭಯ ಪಡೋದು ಬೇಡ. ಮಾಧವ್ ದಾಸ್ ಮೇಲೆ ವಿಶ್ವಾಸ ಇಟ್ಟಲ್ವಾ ನೀವು ಮತ್ತೆ ಇಲ್ಲಿ ತನಕ ಬಂದಿದ್ದು. ಬಟ್ ಅಭಿರಾಮಿ, ನನಗಿವಾಗ ನಿಮ್ಮ ಮೇಲೆ ಯಾವುದೇ ತರಹದ ಫೀಲ್ ಇಲ್ಲ. ಮ್ಯಾಗಿ ಹತ್ರ ನೀನು ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ದೀನ. ನನಗೆ ನಿಮ್ಮ ಮೇಲಿದ್ದ ವಿಶ್ವಾಸ ಹೋಗ್ಬಿಡ್ತು. ಆದರೆ ನೀನಂದರೆ ನನಗೆ ಇಷ್ಟ. ನಾನು ಇಷ್ಟಪಟ್ಟಿದ್ದನ್ನು ಹಾಗೆ ಬಿಸಾಕೋದಕ್ಕೆ ನನಗಿಷ್ಟ ಇಲ್ಲ. ಅದನ್ನು ಮತ್ಯಾರಿಗಾದರೂ ಹ್ಯಾಂಡ್ ಓವರ್ ಮಾಡೋದೇ ಅಭ್ಯಾಸ. ಚಿಕ್ಕ ವಯಸ್ಸಿಂದನೂ ಅಭ್ಯಾಸ ಆಗಿಬಿಟ್ಟಿದೆ. ಆಟದ ವಸ್ತುಗಳಾದ್ರೂ ಅಷ್ಟೇ. ಅದು ಪ್ರತಿಫಲ ಬಯಸಿ ಏನಲ್ಲ. ಒಂದು
ಸುಖ ಅಭಿರಾಮಿಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.